बसवा कल्याण विधायक शरणु सलगरा ने शुक्रवार सुबह बसवा कल्याण नगर में एक बूचड़खाने पर छापा मारा और 40 गायों को बचाया। यह कार्रवाई विश्वसनीय सूचना के आधार पर स्थानीय पुलिस अधिकारियों के साथ मिलकर की गई। विधायक ने प्रशासन पर गायों के अवैध वध को रोकने के लिए सख्त कदम उठाने की चेतावनी दी और कहा कि गौवंश का वध किसी भी हालत में नहीं होने दिया जाएगा। मौके पर मौजूद पुलिस अधिकारियों ने सभी गायों की कानूनी जांच और आवश्यक कार्रवाई का आश्वासन दिया। हमारे रिपोर्टर राजेश्वरी मोरे, जन जागृति, बासव कल्याण। ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದೊಳಗೆ ಸುಮಾರು 40 ಗೋವುಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ। ಬಸವ ಕಲ್ಯಾಣದೊಳಗೆ ಯಾವ ಮೂಲದವನು ಇಂಥ ಕೆಲಸ ನಡೀತು ಅಂತ ನನಗೆ ಇನ್ಫಾರ್ಮ್ ಮಾಡ್ರಿ, ಸ್ವತಃ ನಾನೇ ಬರ್ತೀನಿ। ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರಬೇಕಂತ ಹೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನ ಮಾಡಿದ್ದೇನೆ। ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು। ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ಕೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ। ಅದು ನೀವು ಮರಿಬೇಕು। ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ, ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ। ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಈ ಲೀಡರ್ ನಮ್ಮಿಂದ ಅವ್ರ ಅಂತ ತಿಳ್ಕೊಂಡ್ರಿ ಅಂದ್ರ ಅದು ನೀವು ತಲೆ ತೆಗೆದು ಹಾಕ್ರಿ। ನಾವು 100ಕ್ಕೆ 100 ಗೋಗಳಿಗೆ ರಕ್ಷಣೆ ಮಾಡತಕ್ಕಂತ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ। ಅದ್ರ ಹಾಲು ಕುಡಿದು ಬೆಳೆದಿದ್ವಿ ನಾವು, ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು। ಗೋವಿನ ಮೂತ್ರ ಕುಡಿದು ಅದರಿಂದ ಮುಖ ತಕೊಂಡು ಬೆಳೆದವ್ರು ನಾವು। ಅದು ನಮ್ಮ ಪಾಲಿಗೆ ದೇವರದ, ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ। ಈ ದೇಶ ಏನಾರ ಉಳಿಬೇಕು, ಭವ್ಯ ಭಾರತ ಏನಾರ ಉಳಿಬೇಕು, ಹಿಂದೂಸ್ತಾನ್ ಅಂತ ಹೇಳಿದ್ರು ನಾವು ಕರ್ಸೋಬೇಕು। ನಾವು ಗಟ್ಟಿ ಹಿಂದೂಗಳು ಅಂತ ಹೇಳಿ ಕರ್ಸೋಬೇಕಂದ್ರೆ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ। ಗೋವುಗಳಿಗೆ ಒಂದು ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನಾರೆ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮುಂದೆ ಬಂದು ನನ್ನ ವಿರುದ್ಧ ಫೇಸ್ಬುಕ್ ದೊಳಗೆ ಚಸ್ಮಾ ಹಚ್ಕೊಂಡು ನಾಲ್ಕರು ನೀವೇನ್ ಕೂತು ಬರ್ತಿರಲ್ಲ, ನಿಮ್ಮಲ್ಲಿ ತಾಕತ್ತಿದ್ರೆ ಬಂದಿಲ್ಲ ಓಡಾಡ್ರ ನೀವು। ನಿಮ್ಮ ಲೀಡರ್ ವಿಷಯ ಸಿಗಿ ತೋಡ್ ಬಂದು ಓಡಾಡ್ರಿ, ಒಂದು ಆಕಳು ಉಳಿಸ್ರ ಒಂದು ಕರಿ ಉಳಿಸ್ರಿ। ನಿಮ್ಮಲ್ಲಿ ತಾಕತ್ತಿದ್ರೆ ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ। ನಿನ್ನೆ ಹಿಡಿದು ಓಡಾಡ್ಲತ್ತೀವಿ। ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ಮ ಗಮನಕ್ಕೆ ತೊಗೊಂಬರಿ, ಅವು ಕುಳಿಸ್ತಕ್ಕಂತ ಕೆಲಸ ಕಾನೂನಿನ ಅಡಿಯಲ್ಲಿ। ಎಷ್ಟೋ ಜನ ಕುಂತ ಹೇಳ್ತೀರಿ, ಶಾಂತಿ ಕಥೆ ಹೇಳ್ತೀರಿ, ಪ್ರಜಾಪ್ರಭುತ್ವದ ಕಥೆ ಹೇಳ್ತೀರಿ, ಸಂವಿಧಾನದ ಮಾತು ಹೇಳ್ತೀರಿ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದೊಳಗ 10 ವರ್ಷದ ಆಕಳಿಗೆ 15 ವರ್ಷದ ಆಕಳಿಗೆ ಕಡಿಬೇಕಂತ ಎಲ್ಲ ಇರ್ತದೆ, ನನಗೆ ತೋರಿಸ್ರಿ। ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ, ಹಿಂದೂಗಳಿಗೆ, ಬಜರಂಗದ ಕಾರ್ಯಕರ್ತರಿಗೆ, RSS ನ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣಿಡಬೇಕು। ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ, ವಿನಂತಿಯನ್ನ ಮಾಡ್ತೇನೆ। ನಾವು ಹೇಳಿವಲ್ಲ 50 ವರ್ಷ ಬದುಕಿವಿ ಸಾಕು, ಆಕಳುಗಳಿಗೆ ನಿರ್ಧಾರ ಅದು ನೀವು ಕಣ್ಣಾರೆ ನೋಡ್ಬೇಕಲ್ಲ ಸರ್। ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದೊಳಗೆ ಸುಮಾರು 40 ಗೋವುಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ। ಬಸವ ಕಲ್ಯಾಣದೊಳಗೆ ಯಾವ ಮೂಲದವನು ಇಂಥ ಕೆಲಸ ನಡೀತು ಅಂತ ನನಗೆ ಇನ್ಫಾರ್ಮ್ ಮಾಡ್ರಿ, ಸ್ವತಃ ನಾನೇ ಬರ್ತೀನಿ। ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರಬೇಕಂತ ಹೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನ ಮಾಡಿದ್ದೇನೆ। ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು। ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ಕೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ। ಅದು ನೀವು ಮರಿಬೇಕು। ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ, ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ। ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಈ ಲೀಡರ್ ನಮ್ಮಿಂದ ಅವ್ರ ಅಂತ ತಿಳ್ಕೊಂಡ್ರಿ ಅಂದ್ರ ಅದು ನೀವು ತಲೆ ತೆಗೆದು ಹಾಕ್ರಿ। ನಾವು 100ಕ್ಕೆ 100 ಗೋಗಳಿಗೆ ರಕ್ಷಣೆ ಮಾಡತಕ್ಕಂತ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ। ಅದ್ರ ಹಾಲು ಕುಡಿದು ಬೆಳೆದಿದ್ವಿ ನಾವು, ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು। ಗೋವಿನ ಮೂತ್ರ ಕುಡಿದು ಅದರಿಂದ ಮುಖ ತಕೊಂಡು ಬೆಳೆದವ್ರು ನಾವು। ಅದು ನಮ್ಮ ಪಾಲಿಗೆ ದೇವರದ, ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ। ಈ ದೇಶ ಏನಾರ ಉಳಿಬೇಕು, ಭವ್ಯ ಭಾರತ ಏನಾರ ಉಳಿಬೇಕು,
ಹಿಂದೂಸ್ತಾನ್ ಅಂತ ಹೇಳಿದ್ರು ನಾವು ಕರ್ಸೋಬೇಕು. ನಾವು ಗಟ್ಟಿ ಹಿಂದೂಗಳು ಅಂತ ಹೇಳಿ ಕರ್ಸೋಬೇಕಂದ್ರ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ. ಗೋವುಗಳಿಗೆ ಒಂದು ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನಾರೆ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮುಂದೆ ಬಂದು ನನ್ನ ವಿರುದ್ಧ ಫೇಸ್ಬುಕ್ ದೊಳಗೆ ಚಸ್ಮಾ ಹಚ್ಕೊಂಡು ನಾಲ್ಕು ನೀವೇನ್ ಕೂತು ಬರ್ತೀರಲ್ಲ, ನಿಂಬಲ್ ತಾಕತ್ತಿದ್ರೆ ಬಂದು ಇಲ್ಲಿ ಓಡಾಡ್ರ. ನೀವು ನಿಮ್ಮ ಲೀಡರ್ ವಿಜಯ್ ಸಿಂಗ್ ತೋಡ್ ಬಂದು ಓಡಾಡ್ರಿ. ಒಂದು ಆಕಳು ಉಳಿಸ್ರ, ಒಂದು ಕರಿ ಉಳಿಸ್ರಿ. ನಿಂಬಲ್ ತಾಕತ್ತಿದ್ರೆ ನಾ ಸೆಲ್ಯೂಟ್ ಮಾಡ್ತೀನಿ ನಿಮಗ. ನಿನ್ನೆ ಹಿಡಿದು ಓಡಾಡ್ಲತ್ತೀವಿ. ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ ಗಮನಕ್ಕೆ ತೊಂಬರಿ. ಅವು ಕುಳಿಸ್ತಕ್ಕಂತ ಕೆಲಸ ಕಾನೂನಿನ ಅಡಿಯಲ್ಲಿ. ಎಷ್ಟೋ ಜನ ಕುಂತ ಹೇಳ್ತೀರಿ, ಶಾಂತಿ ಕತ್ತಿ ಹೇಳ್ತೀರಿ, ಪ್ರಜಾಪ್ರಭುತ್ವದ ಕತ್ತಿ ಹೇಳ್ತೀರಿ, ಸಂವಿಧಾನದ ಮಾತು ಹೇಳ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದೊಳಗ 10 ವರ್ಷದ ಆಕಳಿಗೆ 15 ವರ್ಷದ ಆಕಳಿಗೆ ಕಡಿಬೇಕಂತ ಎಲ್ಲ ಇತ್ತಂದ್ರೆ ನನಗೆ ತೋರಿಸ್ರಿ. ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ, ಹಿಂದೂಗಳಿಗೆ, ಬಜರಂಗದ ಕಾರ್ಯಕರ್ತರಿಗೆ, RSS ನ ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣಿಡಬೇಕು. ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ, ವಿನಂತಿಯನ್ನ ಮಾಡ್ತೇನೆ. ನೋಡ್ರಿ ಅಂಬರೀಶ್ ವಿಜಯ್ ಸಿಂಗ್ ತಂದು ತೋರಿಸಿ. ನೀವು ವಿಜಯ್ ಸಿಂಗ್ ಬಂದ್ ನೋಡ್ರಿ, ಅವ್ರ ಹಿಂದೆ ಚಸ್ಮಾ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ದಾಗ ಬರೀತಾರಲ್ರಿ ನನ್ನ ವಿರುದ್ಧ. ಆ ಮಾನ್ಗೇಡಿಗಳಿಗೆ ತಂದು ತೋರಿಸ್ರಿ. ಇದು ಅರ್ಧ ಕಪ್ ಚಾ ರೋಡಿನ ಮೇಲೆ ಕೂತು ಮಾನ್ಗೇಡಿಗಳು. ಮತ್ತೆ ಶಾಂತಿ ಬೇಕಂದ್ರೆ ಬಸವ ಕಲ್ಯಾಣದಾಗ ಇವ್ರ ಜನ್ಮಕ್ಕೆ ಬೆಂಕಿ ಹಾಕಬಾಯ್ದು. ಇಷ್ಟು ರಿಲೀಸ್ ಮಾಡ್ಬೇಕು ಈಗ ದನಗಳು. ಮತ್ತೆ ಎಲ್ಲ ಕೂರ್ತೀನಿ ಡೌನಿನೊಳಗೆ. ಇವ್ ರಿಲೀಸ್ ಮಾಡ್ತೀನಿ ಎಲ್ಲ. ಕರ್ಗೋಳು ಕಡಿಲತ್ತಾರ್ರಿ, ಆಕಳ ಕರ್ಗೋಳು. फोन तारो एसपी साहब भी बात होती। ಆಕಳು ನೋಡ್ರಿ ಈಗ ಅಂಬರೀಶ್, ಆಕಳು ನೋಡ್ರಿ. ನ್ಯಾಮಗೌಡ್ರು ಏನಂದ್ರು, ಇಲ್ಲ ಒಂದು ಆಕಳಿಗೆ ಏನು ಆಗ್ಬಿಡೋದು. ಇದು ಕಾನೂನ ನಿಮ್ದು, ಇದು ಸರ್ಕಾರ ನಡೆಸೋ ರೀತಿನ ಇದು. ಅದು ಬಸವ ಕಲ್ಯಾಣದಲ್ಲಿ ಮಾಡ್ತೀವಿ ವೆರಿಫೈ. ಆ ಡಾಕ್ಟರ್ ನವೀನ್ ಖರ್ಚು ವೆಟರ್ನರಿ ಅವ್ರಿಗೆ ಖರ್ಚು ಗೊತ್ತಾಗ್ತಿಗೆ ಎಲ್ಲ ಕ್ಲೀನಿಂಗ್ ಚಾಲದ ರೀ. ಕಾಣದಿಷ್ಟು ಕಣ್ಣಿಗೆ ಆನಂದ ಇದು ನೋಡ್ರಿ. ನೀವು ಈ ಕಡೆ ಬಂದು ನೋಡ್ರಿ, ನೋಡ್ರಿ ಅದ್ರ ಒಂದ್ ಆಕಳ ಒಂದು ಕರು ಮಿಸ್ ಆಗ್ಬಾರ್ದು. ಒಂದ್ ಆಕಳ ಅಷ್ಟು ಇಂಡಿವಿಜುವಲ್ ಫೋಟೋ ನಮ್ ಕಡೆ. ಧೈರ್ಯಲಿ ಡ್ಯೂಟಿ ಮಾಡ್ರಿ. 500 ವರ್ಷ ಏನು ಬರ್ತಾರಿಲ್ಲ ನಿಮ್ಗ. ಧೈರ್ಯಲಿ ಡ್ಯೂಟಿ ಮಾಡ್ರಿ. ठीक है। ಮನುಷ್ಯತ್ವ ಇತ್ತಂದ್ರೆ ಅವ್ರಿಗೆ ಕರ್ತು ತೋರಿಸ್ರಿ, ತೋರಿಸ್ರಿ ಇವಕ್ಕೆಲ್ಲ. ನೋಡ್ಲಮ್ಮ ವಿಜಯ್ ಸಿಂಗ್ ಇದು ಓಕೆ ಫೋಟೋ ಮಾಡಿ ಹಾಕ್ತಾರೆ, ಅದು ವೆರಿಫೈ ಮಾಡೋದ್ರಿಂದ ಪ್ರತಿಯೊಂದು ಆಕಳ ಕರಿಗೆ ಉಳಿಸ್ಕೊಟ್ಟಿನಂತೆ ಸಿಟಿಯಲ್ಲಿ ಅವ್ರು ಮಾತು ಕೊಟ್ಟಿದ್ರೆ ನೀವು ಅದಕ್ಕೆ ಸಪೋರ್ಟ್ ಮಾಡ್ರಿ. देखो ये बंद करना है, आपको हाथ जोड़ के विनती कर रहा हूं मैं. ये नहीं चलेगा, आगे भी नहीं चलेगा, कल भी नहीं चलेगा. ये आपको बंद करना है, नहीं तो मैं फिर भी आने वाला हूं. ये बंद करना है आपको. ये देखो ये बंद करना है, आपको हाथ जोड़ के विनती कर रहा हूं मैं. ये नहीं चलेगा, आगे भी नहीं चलेगा, कल भी नहीं चलेगा. ये आपको बंद करना है, नहीं तो मैं फिर भी आने वाला हूं. ये बंद करना है आपको.
ನೋಡ್ರಿ ಅಂಬರೀಶ್ ವಿಜಯ್ ಸಿಂಗ್ ತಂದು ತೋರಿಸಿ ನೀವು. ವಿಜಯ್ ಸಿಂಗ್ ಬಂದ್ ನೋಡ್ರಿ, ಅವ್ರ ಹಿಂದೆ ಚಸ್ಮಾ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ದಾಗ ಬರೀತಾರಲ್ರಿ ನನ್ನ ವಿರುದ್ಧ. ಆ ಮಾನ್ಗೇಡಿಗಳಿಗೆ ತಂದು ತೋರಿಸ್ರಿ. ಇದು ಅರ್ಧ ಕಪ್ ಚಾ ರೋಡಿನ ಮೇಲೆ ಕೂತು ಮಾನ್ಗೇಡಿಗಳು. ಮತ್ತೆ ಶಾಂತಿ ಬೇಕಂತ ಬಸವ ಕಲ್ಯಾಣದಾಗ ಇವ್ರ ಜನ್ಮಕ್ಕೆ ಬೆಂಕಿ ಹಾಕವ. ಇದು ಇಷ್ಟು ರಿಲೀಸ್ ಮಾಡ್ಬೇಕು ಈಗ ದನಗಳು. ನಾ ತೆಳಗ್ ಕೂರ್ತೀನಿ ಇಲ್ಲಿ ಟೌನಿಗಳೊಳಗೆ. ಹಾ ಇವ್ ರಿಲೀಸ್ ಮಾಡ್ತೀನಿ ಎಲ್ಲ. ಕರ್ಗೋಳು ಕಡಿಲತ್ತಾರ್ರಿ, ಆಕಳ ಕರ್ಗೋಳು. ಏ ಫೋನ್ ತಾರೋ, ಎಸ್ ಪಿ ಸಾಹೇಬ್ ಮಾತಾಡ್ತೀನಿ. ಆಕಳ ನೋಡ್ರಿ ಈಗ ಅಂಬರೀಶ್, ಆಕಳ ನೋಡ್ರಿ. ನ್ಯಾಮಗೌಡ್ರಿ ಏನಂದ್ರು? ಇಲ್ಲ, ಒಂದು ಆಕಳಿಗೆ ಏನು ಆಗ್ಬಿಡಲ್ಲ. ಇದು ಕಾನೂನ ನಿಮ್ದು? ಇದು ಸರ್ಕಾರ ನಡೆಸೋ ರೀತಿನ ಇದು? ಅದು ಬಸವ ಕಲ್ಯಾಣದಲ್ಲಿ ಮಾಡ್ತೀವಿ ವೆರಿಫೈ. ಡಾಕ್ಟರ್ ರವಿ ಖರ್ಚು ವೆಟರ್ನರಿ ಖರ್ಚು ಯಾವ್ದು ರೋಗಿ ನೀವು ಗೊತ್ತಾಗ್ಲಿಕ್ಕೆ ಎಲ್ಲ ಕ್ಲೀನಿಂಗ್ ಚಾಲದ ರೀ. कानून है ये करना. हाँ? ಇದು ಕಡಿವಾಣ ಬಿಡಬೇಕೇನ್ರಿ ನಾವು? ಇದು ಕಡಿವಾಣ ಬಿಡಬೇಕೇನ್ರಿ ಇವತ್ತು ನಾವು? ವಿಷಯ ಸಿಗಿ ತಾಕತ್ತಿದ್ರೆ ಬಲ್ರಿ ಅವ ಇಲ್ಲಿ. ಅವು ತಾಕತ್ತಿದ್ರೆ ಬಲ್ರಿ, ಇಲ್ಲಿ ಮಾತಾಡಂತ್ರಿ ಬಂದು. ಇದು ಕಡಿಬೇಕೇನ್ರಿ? ಎಕ್ಸಿಬಿಷನ್ ನಾಗ ನಿಂದಿಸಂತಾರ್ರಿ. ಇದು ಹೋರಿ, ಈ ಹೋರಿ ನೋಡ್ರಿ, ಎಕ್ಸಿಬಿಷನ್ ನಾಗ ನಿಂದಿಸಪ್ರೆ ಹೋಗಿ ಎಲ್ಲರೇ ನೋಡ್ರಿ. ಇದು ಕಡಿಬೇಕಾ? ಇದು ಆಕಳದ ಇದು ಆಕಳ ನೋಡ್ರಿ, ಇದು ಆಕಳ ನೋಡ್ರಿ. ಇದು ಕಾನೂನು ಬೇಕೇನ್ರಿ?